ಶಬ್ದವನ್ನು ಕಿವಿಗೆ ಹೊಯ್ದಂತಹ ಅನುಭವವಾಯಿತು. ಪಂಚಜನ ಎಂಬಂತಹ ರಾಕ್ಷಸ ಸಾಗರದ ಗರ್ಭವನ್ನು ಸೇರಿ ಸಾಗರದ ತಟಕ್ಕೆ ಪೂಜೆಗೋ ಅರ್ಘ್ಯಕ್ಕೂ ಬರುವಂತಹ ಬ್ರಾಹ್ಮಣೋತ್ತರನವರನ್ನು ಅವರ ಮಕ್ಕಳನ್ನು ಸೆಳೆದು ಶಾಂತಿಯನ್ನೇ ಕೆಡಹುತ್ತಿದ್ದಾನಂತೆ. ವರುಣ ದೇವರಾಗಿ ನನ್ನ ಭಂಡಾರವನ್ನು ಕಾಪಾಡಿಕೊಳ್ಳುವುದು ನನ್ನ ಕರ್ತವ್ಯ. ಹಾಗೆಂದು ಒಮ್ಮೆಲೆ ಮುನ್ನುಗ್ಗುವುದಲ್ಲ, ಸಂಗ್ರಾಮವೇ ನಮ್ಮ ಉದ್ದೇಶವಲ್ಲ. ಸಂಧಾನದಿಂದ ಆತ ಒಪ್ಪಿಕೊಂಡು ಜಾಗದಿಂದ ನಿರ್ಗಮಿಸುತ್ತಾನೆ ಎಂದಾದರೆ ನಮಗಾಗುವ ತೊಂದರೆ ಏನೂ ಇಲ್ಲ ತಾನೆ. ಆದ್ದರಿಂದ ದೂತನೊಬ್ಬನನ್ನು ಕರೆದು ಸಂಧಾನಕ್ಕಾಗಿ ಪಂಚಜನರಿಗೆ ಕಳಿಸ್ತೇವಂತೆ. ನೋಡೋಣ ಏನಾದರೆ. ಧರ್ಮದ ಬಗ್ಗೆ ಪ್ರಭಾಷಣವನ್ನು ಬಿಗಿಯುವವರು ಎಷ್ಟು ಮಂದಿ, ಆದರೆ ಯಾವುದು ಧರ್ಮ ಯಾವುದನ್ನು ಆಚರಿಸದೆ ಈ ಪಂಚಗಳನ್ನು ಇಷ್ಟರವರೆಗೆ ಅರ್ಥವಾಗಲಿಲ್ಲ. ಬಲವಾದ ಕಾರಣ ಇದೆ, ಬಲವಾದ ಕಾರಣ ಇದೆ. ನಮ್ಮ ಜಯ 14 ಲೋಕಗಳನ್ನೇ ಘಡಗುಟ್ಟಿ ನಡಗಿಸಿದ ಹಿರಣ್ಯಕಶ್ಯಪ ಅವ ಮಾಡಿದ್ದು ಅಧರ್ಮದ ನಾಳಿಗಿದ್ದವರೆಲ್ಲ ಹೇಳಿದ್ದು. ಕೊಟ್ಟ ಕೊನೆಗೆ ಹಗಲು ಅಲ್ಲ, ರಾತ್ರಿಯೂ ಅಲ್ಲ, ಇರುಳು ಅಲ್ಲ, ಹೊರಗೂ ಅಲ್ಲ, ಒಳಗೂ ಅಲ್ಲ ಅನ್ನುವ ಸ್ಥಳದಲ್ಲಿ ಉದರವನ್ನು ಬಗೆಸಲ್ಪಟ್ಟು ಸತ್ತು ಹೋದ. ಅಧರ್ಮಿಗೆ ಹಾಗೆ ಆಗಬೇಕು ಅನ್ನುವಾಗ ಸಜ್ಜನರು ಕೊಂಡಾಡಿ ಅವರ ಮಗನಾದಂತಹ ಪ್ರಹ್ಲಾದ ಒಳ್ಳೆ ಭಾಗವತ, ದೊಡ್ಡ ಭಾಗವತ, ಪರಮ ಭಾಗವತೋತ್ತಮ ಹರಿದಾಸ
ಹಾಗೆ ಅವನನ್ನು ಕೊಂಡಾಡಿದರು. ಆದ್ರೆ ಕೊಟ್ಟ ಕೊನೆಗೆ ಅವನ ಗತಿ ಏನಾಯಿತು? ದೇವೇಂದ್ರನೇ ಇಳಿದು ಬಂದು ಅವನ ಶೀಲವನ್ನು ಅಪಹರಿಸಿ ಸತ್ತು ಸಾಯದ ಹಾಗೆ ಮಾಡಿಬಿಟ್ಟ. ಜೀವಚ್ಛವವಾಗಿ ಮಾರ್ಪಡಿಸಿದ. ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ಹಿರಣ್ಯ ಕಶ್ಯಪನ ಹಾಗೆ ಬದುಕಬೇಕು, ಪ್ರಹ್ಲಾದನ ಹಾಗೆ ಬದುಕಬೇಕು. ಇಬ್ಬರಿಗೂ ಕೊನೆ ಕಣ್ಣನೀರಿನಲ್ಲಿ ಆಗಿದೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಈ ಪ್ರಶ್ನೆ ನಮಗೂ ಹಿರಣ್ಯ ಕಶ್ಯಪನಿಗೂ ಸಂಬಂಧ ಇಲ್ಲದೆ ಇದ್ರೆ ನನ್ನ ಹೃದಯದಲ್ಲಿ ಹುಟ್ಟುತ್ತಿರಲಿಲ್ಲ. ನೇರವಾದ ಸಂಪನ್ನ ಇದೆ. ಹಿರಣ್ಯ ಕಶ್ಯಪನ ಮಗನಾದ ಸಂಹ್ಲಾದನ ಮಗ ನಾನು. ಆದ್ದರಿಂದ ತೀರ್ಮಾನಿಸಿದೆ, ನಮ್ಮ ರಾಕ್ಷಸರ ಸೇನೆಯನ್ನು ಕಟ್ಟಬೇಕಾದದ್ದಲ್ಲ. ಶೋಣಿತಾಪದ ಸಿಂಹಾಸನ ನನಗೆ ಬೇಡ. ಯಾಕೆ? ಬೆಂಬಲಿಗರನ್ನು ಒಗ್ಗೂಡಿಸಿ ಶೋಣಿತಾಪದ ಸಿಂಹಾಸನವನ್ನು ಆರೋಹಿಸಿ ರಕ್ಕಸನಾಗಿಯೋ ದೈತ್ಯನಾಗಿಯೋ ಬದುಕಿದರೆ ಕೊಟ್ಟ ಕೊನೆಗೆ ಅವಸಾನ ಕಣ್ಣನೀರಿನಲ್ಲಾಗುತ್ತದೆ. ಅದು ಬೇಡ. ಪ್ರಹ್ಲಾದನ ಹಾಗೂ ಬೇಡ. ದೇವರ ನಾಮಸ್ಮರಣೆ ಬೇಡ. ಭಾಗವತೋತ್ತಮನಾಗಬೇಕು ಅನ್ನುವಂತಹ ಕೀರ್ತಿ ಆಕಾಂಕ್ಷೆ ಬೇಡ. ಅದು ಬೇಡ, ಇದು ಬೇಡ ಅಂತಾದ್ರೆ ನಮ್ಮಷ್ಟಕ್ಕೆ ನಾವು ಬದುಕುವುದು ಅನ್ನೋ ಹಾಗೆ ತೀರ್ಮಾನಿಸಿದೆ. ನನ್ನ ಹೊಟ್ಟೆ ತುಂಬಿಸುವುದು, ನಾನು ಎಲ್ಲಿ ಇರಬೇಕು ಅನ್ನೋ ಹಾಗೆ ತೀರ್ಮಾನಿಸು ಅನ್ನೋ ಹಾಗೆ ಆಲೋಚಿಸಿದಾಗ ಇರುವುದಕ್ಕೆ ನೆಲೆ ಯಾವುದು ಅನ್ನೋ ಹಾಗೆ ಪ್ರಶ್ನೆ ಬಂತು. ಆಗ ತೀರ್ಮಾನಿಸಿದೆ. ಯಾರಿಗೂ ಬೇಡ ತಂದು ಭೂಮಿಯಲ್ಲಿ ಅಧಿಕಾರವನ್ನು ಕೇಳುತ್ತಾರೆ, ಸಮುದ್ರದಲ್ಲಿ ಹಲವು ಅಧಿಕಾರವನ್ನು ಕೇಳುವುದಿಲ್ಲ. ಹಾಗಾಗಿ ಕಡಲನ್ನು ಸೇರಿಕೊಂಡೆ. ಕಡಲು ಇಡೀ ನಮ್ಮಂತೆ. ಆದ್ದರಿಂದ ಕಡಲಿನಲ್ಲಿ ಸಿಗುವಂತಹ ಜಲಚರಗಳನ್ನು ತಿನ್ನುವುದು, ಕಡಲ ಸ್ನಾನಕ್ಕಾಗಿ ಬರುವವರನ್ನು ತಿನ್ನುವುದು, ಹಾಗೆ ಹೊಟ್ಟೆ ತುಂಬಿಸುತ್ತಾ ಇರುವ ಕಾಲಕ್ಕೆ ಯಾರು